ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಮತ್ತನು ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ದೆ, ಮನೇಲೇ ಇದೆಯಾ? ಹಾ ಮಾವ, ಅವ್ರು ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೇನೋ ಕೆಲಸ ಬಿತ್ತು ಅಂತ ಹೋದ್ರು. ನಾಳೆ ಬರ್ತೀನಿ ಅಂತಂದ್ರು, ಅದಕ್ಕೆ ಸುಮ್ಮನಾದೆ. ಹಾಗಿದ್ರೆ ಫೋನ್ ಮಾಡ್ಬಿಟ್ಟು ಸಿನಿಮಾ ಥಿಯೇಟರ್ಗೆ ಬರ್ಬೋದಾಗಿತ್ತಲ್ವಾ? ಹಾಗೆ ಅನ್ಕೊಂಡೆ ಅತ್ತೆ, ಆದ್ರೆ ನಾನು ಬರೋ ಅಷ್ಟೊತ್ತಿಗೆ ಸಿನಿಮಾನೇ ಶುರು ಆಗಿರುತ್ತೆ ಅಂತ ಸುಮ್ಮನಾದೆ. ಅಂದಹಾಗೆ ಸಿನಿಮಾ ಹೇಗಿತ್ತು? ಅಪ್ಪು ಅವ್ರ ಸಿನಿಮಾ ಅಂದಮೇಲೆ ಚೆನ್ನಾಗಿಲ್ದಲೇ ಇರುತ್ತಾ? ಸಿನಿಮಾನ ಚೆನ್ನಾಗಿತ್ತು, ಆದರೆ ಅಲ್ಲಿ ನಡೆದಿರೋ ಘಟನೆಯಿಂದ ಸ್ವಲ್ಪ ಗೊಂದಲ ಆಯಿತು. ಅಂಥದ್ದೇನಾಯ್ತು ಮಾವ? ಅದನ್ನೇನು ಕೇಳ್ತೀಯಮ್ಮ, ಖುಷಿಯಾಗಿ ಸಿನಿಮಾ ನೋಡ್ತಾ ಇದ್ವಿ. ದಿಢೀರಂತ ಎಲ್ಲಿಂದನೋ ಬೆಂಕಿ ಹೊತ್ಕೊಂಡ್ಬಿಡ್ತು. ನಾವೆಲ್ಲ ಎದ್ವೋ ಬಿದ್ವೋ ಅಂತ ಹೊಡ್ ಬಂದಿದ್ದಾಯ್ತು. ನಿಮ್ಗೆಲ್ಲ ಏನೂ ಆಗಿಲ್ಲ ತಾನೆ? ಇಲ್ಲ, ನಮಗೇನೂ ಆಗಿಲ್ಲ. ಇವಾಗ ತಾನೇ ಫೋನ್ ಮಾಡಿದ್ದೆ, ಅಲ್ಲಿರೋರ್ಗೇನೂ ಆಗಿಲ್ವಂತೆ. ಒಂದು ಚಿಕ್ಕ ಫೈರ್ ಆಕ್ಸಿಡೆಂಟ್ ಅಂತ ಹೇಳಿದ್ರು ಅಷ್ಟೇ. ಲಲಿತಾ, ನಾವು ಎಷ್ಟೋ ಥಿಯೇಟ್ರ್ಗಳಲ್ಲಿ ಸಿನಿಮಾಗಳು ನೋಡಿದ್ದೀವಿ, ಆದರೆ ಯಾವತ್ತೂ ಈ ಥರ ಆಗಿರಲಿಲ್ಲ ಅಲ್ವಾ? ಖಂಡಿತ ಇಲ್ಲ ರೀ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಬೇಕಂತಾನೆ ಯಾರಾದರೂ ಹೀಗೆ ಮಾಡಿದ್ದಾರೆ ಅಂತನಾ? ಹಾಗೇನಿಲ್ಲ, ಯಾವುದೋ ಕಾಲದಲ್ಲಿ ವೈರಿಂಗ್ ಮಾಡಿರ್ತಾರೆ, ಯಾವುದೋ ವೈರ್ ಟಚ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ಥರ ಆಗಿರ್ಬೋದು ಅಂತ ಅವರೇ ಹೇಳಿದ್ರು. ಇವಾಗ ನಾವೆಲ್ಲ ಸೇಫಾಗಿ ಬಂದಿದ್ದೀವಲ್ಲ, ಮತ್ತೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡೋದು? ವಿಶ್ವ, ನನ್ಗೆ ಅನಿಸ್ತಿರೋದು ಅಲ್ಲಿ ಯಾರೋ ತಪ್ಪಿಸ್ಕೊಳ್ಬೇಕು ಅಂತಾನೆ ಇದನ್ನ ಬೇಕಂತ ಮಾಡಿದ್ದಾರೆ ಅಂತ. ಏನು ದೊಡ್ಡ ಶರ್ಲಾಕ್ ಹೋಮ್ಸ್ ಇವಳು, ಅಲ್ಲಿ ಬಂದು ಕೂತಿದ್ರೆ ಗೊತ್ತಾಗಿರೋದು ಏನಾಗ್ತಿತ್ತು ಅಂತ. ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಪ್ರತ್ಯಕ್ಷವಾಗಿ ನೋಡದೇ ಇದ್ರು ಅಟ್ಲೀಸ್ಟ್ ಇಮ್ಯಾಜಿನ್ ಮಾಡ್ಕೋಬೋದಲ್ವಾ? ಸರಿ, ನೀನು ಹೇಳ್ದಾಗೆ ಯೋಚನೆ ಮಾಡಿದ್ರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸುಮಾರು ದಾರಿ ಇದೆ. ಅದನ್ನೆಲ್ಲ ಬಿಟ್ಟು ಅವನಾದ್ರೂ ಬೆಂಕಿ ಹಚ್ತಾನ? ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಇತಿಮಿತಿ ಇರಬೇಕು. ಏನು ದೊಡ್ಡ ಡಿಟೆಕ್ಟಿವ್ ಇವಳು. ಅಯ್ಯೋ, ಅದ್ರ ಬಗ್ಗೆನೇ ಯಾಕೆ ಮಾತಾಡಬೇಕು? ಅಲ್ಲಾಗಿದ್ದ ಗಾಬರಿಗೂ ಆ ಹೊಗೆಗೂ ನನಗಂತೂ ಸಿಕ್ಕಾಪಟ್ಟೆ ತಲೆ ಸಿಡಿಯೋಷ್ಟು ನೋವ್ತಾ ಇದೆ. ಚಂದನ, ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಂಬಮ್ಮ. ಜಯಂತನ ಆ ಥಿಯೇಟ್ರಲ್ಲಿ ನೋಡ್ದಂಗೆ ಅನಿಸ್ತು. ನೀನಾದ್ರೂ ನೋಡಿದೆ ವಿಶ್ವ? ಮಾವ, ಜಯಂತ್ ಅವ್ರು ಅಲ್ಲಿಗೆ ಬಂದಿದ್ರ? ಚಾನ್ಸೇ ಇಲ್ಲ. ಅವ್ರಿಗೆ ಫೋನ್ ನೋಡೋದಕ್ಕೆ ಟೈಮ್ ಇರಲ್ಲ, ಇನ್ನು ಸಿನಿಮಾ ನೋಡೋದಕ್ಕೆ ಬರ್ತಾರಾ? ಅದು ಅಷ್ಟೇ ಥಿಯೇಟ್ರಿಗೆ. ನೀವು ಯಾರನ್ನೋ ನೋಡಿ ಯಾರೋ ಅನ್ಕೊಂಡಿರ್ತೀರ ಅಷ್ಟೇ. ಇರ್ಬೋದು. ಆ ಹೊಗೆನಲ್ಲಿ ಯಾರ ಮುಖನೂ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅಲ್ಲ ಕಣೋ ವಿಶ್ವ, ಅವ್ರು ಅಲ್ಲಿಗೆ ಬಂದಿರ್ಬೋದಲ್ವಾ? ಆದ್ರೂ ಒಂದ್ಸತಿ ಫೋನ್ ಮಾಡಿ ಅವ್ರು ಅಲ್ಲಿಗೆ ಬಂದಿದ್ರೆ ಅವ್ರಿಗೇನಾದ್ರೂ ತೊಂದರೆ ಆಗಿದೆಯಾ ಅಂತ ಒಂದ್ಸತಿ ಕಾಲ್ ಮಾಡ್ಬೋದಲ್ವಾ? ಅವ್ರಲ್ಲಿ ಬಂದಿರೋದಕ್ಕೆ ಚಾನ್ಸೇ ಇಲ್ಲ. ನೀನು ಸುಮ್ಮನೆ ಇರ್ತೀಯಾ? ಚಂದನ, ಕಾಫಿ ಆಯ್ತಮ್ಮ? ಹಾಯ್ ಬ್ರೋ. ಎಷ್ಟು ಸಲ ಹೇಳಿದ್ದೀನಿ ಹಾಗೆ ಕರಿಬೇಡ ನನ್ನ ಅಂತ. ಸಾರಿ ಬ್ರೋ, ನನಗದೇನೋ ಗೊತ್ತಿಲ್ಲ, ನಿಮ್ಮನ್ನ ಹೀಗೆ ಕರೆದ್ರೇ ಒಂಥರ ಸಂತೋಷ. ನನಗೆ ಗೊತ್ತು ನಿಮ್ಗೆ ಇದೆಲ್ಲ ಹಿಂಸೆ ಆಗುತ್ತೆ ಅಂತ, ಆದರೂ ಬೇರೆ ಆಪ್ಷನ್ನೇ ಇಲ್ಲ ಬ್ರೋ. ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಕರೆಕ್ಟು ಬ್ರೋ. ನಂಗೊಂದು ಡೌಟು, ಇವತ್ತು ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ? ನಾನು ನಿದ್ದೆ ಮಾಡ್ತೀನಾ ಬಿಡ್ತೀನ, ಅದನ್ನು ಕಟ್ಕೊಂಡು ನಿಮಗೆ ಕೂಲ್ ಬ್ರೋ. ಜಾನ್ವಿ ನಿಮ್ಮ ಕಣ್ಣು ಮುಂದೆ ಇಲ್ಲದೆ ಇರಬೇಕಾದ್ರೇ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ಲ. ಇನ್ನಿವತ್ತು ಜಾನ್ವಿ ನಿಮ್ಮ ಕಣ್ಣು ಮುಂದೆನೇ ಬಂದ್ಬಿಟ್ಲಲ್ಲ, ಅದು ಹೇಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಅಂತ ಕೇಳಿದೆ. ಈಗಲಾದ್ರೂ ಗೊತ್ತಾಯ್ತಾ ಬ್ರೋ, ಜಾನ್ವಿ ನನ್ನ ಜೊತೆಗೆ ಇದ್ದಾಳೆ ಅಂತ? ಗೊತ್ತಾಯ್ತು ವಿಶ್ವ. ಈಗ ನೀನು ಮಾಡಿರೋ ತಪ್ಪಿಗೆ ನೀನೊಂದು ದೊಡ್ಡ ಶಿಕ್ಷೆ ಅನುಭವಿಸ್ಬೇಕು ಅಂತ ನಿನಗೆ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ಬ್ರೋ. ಇವಾಗ ನೀವೇನೋ ಹೇಳಿದ್ರಲ್ಲ, ಅದರಲ್ಲಿ ಅದೊಂದು ಲಾಸ್ಟ್ ಲೈನ್ ಮಾತ್ರ ಒಂದು ಸ್ವಲ್ಪ ಆಲ್ಟರ್ ಮಾಡ್ಕೋಬೇಕು. ಶಿಕ್ಷೆ ನಾನಲ್ಲ ಬ್ರೋ ಅನ್ಭವಿಸೋದು, ನೀವು. ಆಮೇಲೆ ನೀವೇನೋ ಹೇಳಿದ್ರಲ್ಲ ಗೂಬೆ ಅಂತ, ಗೂಬೆಗೆ ರಾತ್ರಿ ಹೊತ್ತು ಮಾತ್ರ ಕಣ್ ಕಾಣುತ್ತೆ, ಆದರೆ ಈ ಗೂಬೆಗೆ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಚೆನ್ನಾಗೇ ಕಣ್ ಕಾಣುತ್ತೆ. ನನ್ನ ಕಣ್ಗಾವಲಲ್ಲಿ ಜಾನ್ವಿನ ಕಾಯ್ತೀನಿ. ಅದೇನೋ ಹೇಳಿದ್ರಲ್ಲ, ಜಾನುನ ಹುಡುಕ್ಬಿಡ್ತೀನಿ, ಅವಳನ್ನ ಕರ್ಕೊಂಡೋಗ್ಬಿಡ್ತೀನಿ, ನಮ್ಮ ಮನೆ ತುಂಬಿಸ್ಕೊಬಿಡ್ತೀನಿ ಅಂತ. ನಾನಿರೋವರೆಗೂ ಅದು ಸಾಧ್ಯ ಇಲ್ಲ ಸರ್. ಜಾನ್ವಿ ನಿಮ್ಮ ಜೊತೆಗೆ ಬಾಳ್ತಾಳೆ, ನೀವು ಅವಳನ್ನ ಕರ್ಕೊಂಡು ಹೋಗ್ತೀನಿ,
ಅನ್ನೋ ಕನಸುಗಳನ್ನೆಲ್ಲ ಬಿಟ್ಬಿಡಿ ಸರ್. ನಾನಿರೋವರೆಗೂ ಅದಾಗೋದಕ್ಕೆ ನಾನು ಬಿಡಲ್ಲ. ಏಯ್ ಮುಚ್ಚೋ ಬಾಯಿ. ಈ ಜಯಂತ ಜೀವಂತವಾಗಿರೋವರೆಗೂ ಯಾವ ಆಸೆನೂ ಬಿಡೋನಲ್ಲ ಕಣ. ಏನು ಹೆದರಿಸ್ತಾ ಇದೆಯಾ? ಅಯ್ಯೋಯ್ಯೋ ಬ್ರೋ, ನಿಮ್ಮನ್ನ ಯಾರಿಂದಾದ್ರೂ ಹೆದರಿಸೋದಕ್ಕೆ ಸಾಧ್ಯನಾ? ಇಲ್ಲ ಬ್ರೋ, ನಾನು ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಈಗಲೂ ಮತ್ತೆ ಹೇಳ್ತಾ ಇದ್ದೀನಿ, ಅವಳನ್ನು ಹುಡುಕ್ತೀನಿ, ಅವಳನ್ನು ಕರ್ಕೊಂಡು ಹೋಗ್ತೀನಿ, ಅವಳನ್ನು ಮನೆ ತುಂಬಿಸ್ಕೊತೀನಿ ಅನ್ನೋ ಆಸೆನೆಲ್ಲ ಬಿಟ್ಬಿಡಿ. ಯಾಕೆಂದರೆ ಅವಳಿರೋದು ನನ್ನ ಜೊತೆಗೆ. ಅವಳು ನನ್ನ ಜೊತೆಗಿರೋವರೆಗೂ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಸರಿ ಬ್ರೋ, ಈಗ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡೋದಿದ್ರೆ ಹೇಳಿ, ಮುಂದುವರ್ಸೋಣ. ಏಯ್, ನಿನ್ನಂತ ಹೇಡಿ ಜೊತೆ ಮಾತಾಡೋಕೆ ಏನೋ ಉಳಿದಿರುತ್ತೆ. ನಿನ್ನನ್ನು ಹೇಗೆ ಎಲ್ಲಿ ನೋಡ್ಕೋಬೇಕು ಅಂತ ಜಯಂತನಿಗೆ ಚೆನ್ನಾಗಿ ಗೊತ್ತು. ಇಡೋ ಫೋನ್ನ. ನಾನೆಲ್ಲೋ ಬರೀ ಥಿಯೇಟ್ರಿಗೆ ಬೆಂಕಿ ಬಿದ್ದಿದೆ ಅಂದ್ಕೊಂಡೆ, ನಿಮ್ಮ ಬುದ್ಧಿಗೂ ಬೆಂಕಿ ಬಿದ್ದಿದೆ. ಸರಿ ಬ್ರೋ, ನೀವು ಆರಾಮಾಗಿ ಆರಿಸ್ಕೊಳ್ಳಿ. ನಾನು ಇನ್ನೊಂದ್ಸಲಿ ಫೋನ್ ಮಾಡ್ತೀನಿ. ಬಾಯ್ ಬ್ರೋ. ಯಾಕಪ್ಪ ಎಷ್ಟು ಕೋಪ ಮಾಡ್ಕೊಂಡಿದೀಯಾ? ಯಾರ್ದು ಫೋನು? ಇನ್ಯಾರು ಶಾಂತಮ್ಮ? ಈ ಗೂಬೆ ವಿಶ್ವ ಅಲ್ಲ ಶಾಂತಮ್ಮ. ಜಾನ್ವರನ್ನ ನಾನು ಪಡ್ಕೊಳಕ್ಕಾಗಲ್ಲ, ಅವ್ರು ಮತ್ತೆ ನನ್ನ ಕೈಗೆ ಸಿಗೋದಿಲ್ಲ ಅಂತ ಮಾತಾಡ್ತಾನಲ್ಲ. ಜಾನ್ವರು ನನಗೆ ಸ್ವಂತ, ಅವರು ನನ್ನವರು. ಅವ್ರನ್ನ ನಾನು ಪಡ್ಕೋತೀನಿ ಶಾಂತಮ್ಮ. ಇವನ್ ಯಾರು ಹೀಗೆಲ್ಲ ಮಾತಾಡೋದಕ್ಕೆ? ನನಗೆ ಬರ್ತಿರೋ ಕೋಪಕ್ಕೆ ಹೋಗಿ ಅವ್ರ ಕುಟುಂಬನ ಹಾಗೆ ಸಿಗಿದಾಕ್ಬೇಡ ಅನಿಸ್ತಾ ಇದೆ. ಜಯಂತ್, ಕೋಪದ ಕೈಗೆ ಬುದ್ಧಿ ಕೊಡಬೇಡ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪ. ತಾಳ್ಮೆ, ಸಮಾಧಾನವಾಗಿರು ಅಂತ ನೀವು ಹೇಳ್ತಿದ್ರಿ ಅಂತ ನಾನು ಹಾಗೆ ಕೂತಿದ್ದೆ. ಇನ್ನು ಎಷ್ಟು ಸಮಾಧಾನವಾಗಿರಲಿ ಶಾಂತಮ್ಮ? ಇಷ್ಟು ದಿವಸ ಯಾರು ಈ ಜಯಂತನ ಎದುರು ಎದ್ದು ನಿಂತಿರಲಿಲ್ಲ. ಈಗ ಅಷ್ಟರ ನೀ ಕೂವೆ ವಿಶ್ವನೇ ನನಗೆ ಚಾಲೆಂಜ್ ಮಾಡ್ತಿದ್ದಾನಲ್ಲ ಶಾಂತಮ್ಮ. ಇನ್ನೂ ಎಷ್ಟು ದಿನ ನಾನು ಸಮಾಧಾನವಾಗಿರಲಿ? ನೋಡು ನೋಡು ನೋಡು, ನೀನು ಹೇಗೆ ಕೋಪ ಮಾಡ್ಕೊಂಡ್ರೆ ನಿನ್ನ ಹೆಂಡ್ತಿನ ಹೇಗೆ ಕರ್ಕೊಂಡು ಬರ್ತೀಯ? ಇದೆಲ್ಲ ಅವಳಿಗೆ ಗೊತ್ತಾದ್ರೆ ಅವಳಾದ್ರೂ ನಿನ್ನ ಜೊತೆ ಹೇಗೆ ಬರ್ತಾಳೆ? ಅದಕ್ಕೆ ಹೇಳ್ತಿರೋದು, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ. ಇಲ್ಲ ಶಾಂತಮ್ಮ, ಅವ್ನು ನನಗೆ ಚಾಲೆಂಜ್ ಮಾಡ್ತಾ ಇದ್ದಾನೆ. ಈಗ ನಾನು ಸುಮ್ಮನಿದ್ರೆ ನನ್ನ ತಲೆ ಮೇಲೆ ಕೂತ್ಕೋತಾನೆ. ಹಾಗೆಲ್ಲ ಏನೂ ಆಗಲ್ಲಪ್ಪ. ನೀನು ಹೆದರ್ಕೊಂಡಿದೀಯ ಅಂತ ಗೊತ್ತಾದರೆ ಮತ್ತೆ ಅವ್ನು ನಿನ್ನ ತಲೆ ಮೇಲೆ ಹತ್ತು ಕೂತ್ಕೋತಾರೆ. ಅದಕ್ಕೆ ಹೇಳ್ತಿರೋದು, ಸ್ವಲ್ಪ ನಿಧಾನವಾಗಿ ಸಮಾಧಾನವಾಗಿ ಅವನ್ನ ಹೇಗೆ ದೂರ ಮಾಡಬೇಕು, ನಿನ್ನ ಹೆಂಡ್ತಿನ ಹೇಗೆ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಜಯಂತ್, ಆತುರಪಟ್ಟು ಕೋಪದ ಕೈಗೆ ಬುದ್ಧಿ ಕೊಟ್ಟು ಸಿಕ್ತಿರೋ ಮಾಣಿಕ್ಯನ ಕಳ್ಕೋಬೇಡಪ್ಪ. ಲಕ್ಷ್ಮೀ ನಿವಾಸ